ಏಯ್, ಅಷ್ಟೆಲ್ಲ ದ್ರೋಹ ಮಾಡಿದ್ಯಾ ನನಗೆ? ನಾಚಿಕೆ ಆಗಲ್ವಾ ನಿನಗೆ? ಯಾಕೆ ನನಗೆ ಬೆನ್ನು ಹತ್ತಿದ್ಯಾ? ನೀನು ನನ್ನ ದ್ರೋಹಿ ಅಂತ ಅನ್ಕೊಂಡಿರ್ಬೋದು, ಆದರೆ ನಾನು ನಿನ್ನ ಸ್ನೇಹಿತೆ ಅಂತಲೇ ಭಾವಿಸಿದ್ದೀನಿ. ನಿನಗಿಷ್ಟ ಇಲ್ಲ ಅಂದರೂ, ನೀನು ಫೋನ್ ಮಾಡಲಿಲ್ಲ ಅಂದರೂ ನಾನೇ ನಿನಗೆ ಫೋನ್ ಮಾಡ್ತೀನಿ. ಬಾಯ್ ಹೇಗಿತ್ತು ನಿನ್ನ ಫಸ್ಟ್ ನೈಟು? ಯಾಕೆ ಪ್ರಿಯಾ ಏನೂ ಮಾತಾಡ್ತಾನೆ ಇಲ್ಲ? ಫಸ್ಟ್ ನೈಟ್ನ ಮಧುರ ಕ್ಷಣಗಳನ್ನ ನೆನೆಸ್ಕೊಂಡು ನಾಚಿಕೆ ಪಡ್ತಿದ್ಯಾ, ಅಥವಾ ಆ ಮಧುರ ಕ್ಷಣಗಳನ್ನ ಕಳ್ಕೊಂಡೆ ಅಂತ ಪಶ್ಚಾತ್ತಾಪ ಪಡ್ತಿದ್ಯಾ? ಮಧು, ನನ್ನ ಪರ್ಸ್ನಲ್ ಅಫೇರಲ್ಲಿ ನೀನು ಯಾಕೆ ತಲೆ ಹಾಕ್ತಿದ್ಯಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಮತ್ತೆ ಈ ಥರ ಫೋನ್ ಮಾಡಬೇಡ, ನನಗಿಷ್ಟ ಆಗಲ್ಲ. ಓಕೆ ಕಾಮ್ ಡೌನ್ ಪ್ರಿಯಾ. ನಾನು ನಿನ್ನ ವೆಲ್ ಆಗಿ ಹೇಳ್ತಾ ಇದ್ದೀನಿ. ನೀನೇನಾದರೂ ಆ ರಾತ್ರಿನ ಮಿಸ್ ಮಾಡ್ಕೊಂಡಿದ್ರೆ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಯಾಕಂದರೆ ಮತ್ತೆ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. ಅಕಸ್ಮಾತ್ ಮಿಸ್ ಮಾಡ್ಕೊಂಡಿಲ್ಲ ಅಂದರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ನಿನ್ನ ಅಸ್ತಿತ್ವನ ಕಳ್ಕೊಂಡು ನೀನು ಕಳೆದೇ ಹೋಗಿರ್ತೀಯ. ಯಾಕೆ ಪ್ರಿಯಾ ಮೌನವಾಗಿದ್ಯಾ? ಫಸ್ಟ್ ನೈಟ್ ಆಯ್ತಾ? ಹೋಗ್ಲಿ ಬಿಡು, ನಾನು ಕೇಳೋ ಪ್ರಶ್ನೆಗೆ ಬರೀ ಎಸ್ ಆರ್ ನೋ ಉತ್ತರ ಕೊಡಬೇಕು. ಏನದು ನಿನ್ನ ಪ್ರಶ್ನೆ? ಹನಿಮೂನ್ಗೆ ಹೋಗ್ತಾ ಇದ್ದೀರಾ? ಉತ್ತರ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನ ಗಂಡನ್ನ ನಿನ್ನ ಹಿಡಿತದಲ್ಲೇ ಇಟ್ಕೋಬೇಕು. ಸ್ವಲ್ಪ ಯಾಮಾರಿದ್ರೂ ಅವನ ಗಾಳದಿಂದ ತಪ್ಪಿಸ್ಕೋತಾನೆ. ಹಾಗಂತ ಅವರಿಂದ ದೂರ ಹೋಗಬಾರ್ದು, ಹತ್ರದಲ್ಲೇ ಓಡಾಡ್ತಿರ್ಬೇಕು. ಆದರೆ ಕೈಗೆ ಸಿಗಬಾರ್ದು. ಸಾಮರಸ್ಯನೂ ಇರಬೇಕು, ಗೊತ್ತಾಗದೇ ಇರೋ ಹಾಗೆ ಅವ್ರ ಕಾಲು ಎಳಿತಿರ್ಬೇಕು. ಮಧು, ಏನೇ ನಿನ್ನ ಮಾತಿನ ಅರ್ಥ? ಕುದುರೆ ಮುಂದೆ ಕೋಲ್ಗೆ ಹುಲ್ ಕಟ್ಟಿ ನೇತಾಕ್ಸ್ತಾರಲ್ಲ ಹಾಗೆ. ಪಾಪ ಕುದುರೆಗೆ ಹುಲ್ ಸಿಗುತ್ತೆ ಅಂತ ಓಡ್ತಾನೇ ಇರುತ್ತೆ, ಆದರೆ ಹುಲ್ ಮಾತ್ರ ಸಿಗಲ್ಲ. ಹಾಗೆ ನಿನ್ನ ಗಂಡಗೂ ನೀನು ಸಿಗ್ತೀಯಾ ಅಂತ ಅನ್ನಿಸ್ತಾನೆ ಇರಬೇಕು, ಆದರೆ ನೀನು ಮಾತ್ರ ಸಿಗಬಾರ್ದು. ಪ್ರಿಯಾ, ಈಗಲಾದರೂ ಹೇಳ್ತೀಯಾ, ನಿನ್ನ ಫಸ್ಟ್ ನೈಟು ನಿಜವಾಗ್ಲೂ ಆಯ್ತಾ? ಹೋಗ್ಲಿ ಬಿಡು, ಆಗಿಲ್ಲ ಅಂದರೆ ಓಕೆ. ಅಕಸ್ಮಾತ್ ಹಾಗೆ ಹೇಳೋಕ್ಕಾಗದೆ ನಾಚಿಕೆ ಅನಿಸಿದ್ರೆ ಫೋನ್ ಕಟ್ ಮಾಡಿಬಿಡು. ಏಯ್ ಮಧು, ಹಲೋ ಹಲೋ. ಬ್ಯಾಟ್ರಿ ಆಫ್ ಆಗೋಯ್ತು. ಹಾಳಾದ ಮಧು ನನ್ನ ಬಗ್ಗೆ ಏನು ತಿಳ್ಕೊಂಡಿರ್ತಾಳೇನು? ಅಯ್ಯೋ, ಏನಕ್ಕ ನೀನು ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದೆ, ಮೊಬೈಲಿಗೆ ಫೋನ್ ಮಾಡೋದ್ಬಿಟ್ಟು ನನ್ನ ನಿದ್ದೆ ಮೂಡೆಲ್ಲ ಹಾಳಾಗೋಯ್ತು. ಏನೀಗ ಫೋನ್ ಮಾಡಿದ್ದು? ಆ ಚಿತ್ರ ಎಲ್ಲ ಊದಿದ್ಲಾ? ಇನ್ನೇನು ಬಾಕಿ ಇದೆ ಅಂತ ಇಷ್ಟೊತ್ತಲ್ಲಿ ಫೋನ್ ಮಾಡಿರ್ತೆ ನೀನು? ಪ್ರಿಯಾ ಕೈ ಕುಯ್ಕೊಂಡಿರೋ ವಿಷಯ ಕೇಳಕ್ ತಾನೆ. ಹಲೋ ಹಲೋ, ನಾನು ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ಓಹ್, ನೀವಾ? ಸಾರಿ, ನನ್ನ ಅಕ್ಕ ಅಂತ ಏನೇನೋ ಮಾತಾಡ್ಬಿಟ್ಟೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಆದರೆ ನೀವು ಅದೇನೋ ಪ್ರಿಯಾ ಕೈ ಕುಯ್ಕೊಂಡಿದ್ದಾಳೆ ಅಂತ ಹೇಳಿದ್ರಲ್ಲ, ಏನದು? ಓ ಅದಾ, ಅದೊಂದು ದೊಡ್ಡ ಅನಾಹುತ ಆಗಿದೆ. ಅನಾಹುತನ? ಏನಾಯ್ತು? ಅದೇನ್ ಮಾಡ್ಕೊಳಕ್ ಹೋಗಿಲ್ಲೋ, ಆ ದೇವ್ರಿಗೆ ಗೊತ್ತು. ಕೈ ಕಟ್ ಮಾಡ್ಕೊಂಡಿದ್ದಾಳೆ. ಕೇಳಿದಕ್ಕೆ ಹಣ್ಣಚ್ಚಕ್ ಹೋಗಿ ಕೈ ಕಟ್ ಮಾಡ್ಕೊಂಡೆ ಅಂತಾಳೆ. ಅದೇನ್ ಹಣ್ಣಚ್ಚಕ್ ಹೋಗಿದ್ಲೋ, ಪ್ರಾಣ ತೆಕ್ಕೊಳಕ್ ಹೋಗಿದ್ಲೋ, ಯಾರಿಗ್ ಗೊತ್ತು? ಅಯ್ಯಯ್ಯೋ, ಪ್ರಿಯಾ ಈಗ ಹುಷಾರಾಗಿದ್ದಾಳೆ ತಾನೆ? ಈಗ ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ಪ್ಲೀಸ್ ಸ್ವಲ್ಪ ಪ್ರಿಯಾನ್ ಕರಿತೀರಾ? ನಾನು ಅವಳ ಜೊತೆ ಮಾತಾಡಬೇಕು. ಅಯ್ಯೋ, ಅದಕ್ಕೇನಂತೆ, ಕರಿತೀನಿ ರೀ. ಪ್ರಿಯಾ ಪ್ರಿಯಾ. ಏನು? ನಿಮ್ಮಮ್ಮ ಲೈನಲ್ಲಿದ್ದಾರೆ, ನಿನ್ ಜೊತೆ ಮಾತಾಡ್ಬೇಕಂತೆ, ಬೇಗ ಬಾ.
ಹಾಯ್ ಮಾಮ್. ಪ್ರಿಯಾ, ಹೇಗಿದ್ಯಮ್ಮ? ಮಾಮ್, ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಅದೇನೋ ಕೈ ಕುಯ್ಕೊಂಡಿ ಅಂತೆ, ನಿಜಾನಾ? ಹಾ ಮಾಮ್, ಕುಯ್ಕೊಂಡೆ. ಏನಮ್ಮ ಇದು? ನೋಡ್ಕೊಂಡಲ್ವಾ ಹಣ್ಣು ಹೆಚ್ಚೋದು? ಯಾರು ಮಾಮ್ ನಾನು ಹಣ್ಣು ಹೆಚ್ಚಬೇಕಾದ್ರೆ ಕೈ ಕುಯ್ಕೊಂಡೆ ಅಂತ ಹೇಳಿದ್ದು? ಮತ್ತೆ ನಿನ್ ಕೈಗೆ ಗಾಯ ಹೇಗಾಯ್ತು ಪ್ರಿಯಾ? ರಕ್ತ ನೀರಿಗಿಂತ ಗಟ್ಟಿ ಅಂತ ನನ್ನ ಗಂಡನ್ಗೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ಕಚ್ಚಕ್ಕಂತ ಕೊಯ್ಕೊಂಡ್ಬಿಟ್ಟೆ. ಮಾಮ್, ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನನ್ನ ಮಾತು ಕೇಳಿ ಸ್ಟನ್ ಆಗ್ಬಿಟ್ಯಾ? ಪ್ರಿಯಾ, ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ? ಏನಾಗಿದೆ ನಿನ್ಗೆ? ಮಾಮ್, ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ನನ್ನ ತಲೆ ಕೆಡ್ಸ್ಬೇಡ. ಯಾಕೆ ಯಾವಾಗಂದ್ರೆ ಅವಾಗ ಫೋನ್ ಮಾಡ್ತೀಯಾ? ಇಡು ಫೋನು. ಪ್ರಿಯಾ, ಪ್ರಿಯಾ, ಫೋನ್ ಇಟ್ಬಿಟ್ಲು. ಛೇ, ಏನಾಗಿದೆ ಇವಳಿಗೆ? ಎಷ್ಟು ಬುದ್ಧಿ ಹೇಳಿ ಬಂದಿದ್ದೀನಿ, ಆದ್ರೂ ಇಂಥ ಅನಾಹುತ ಮಾಡ್ಕೊಂಡಿದ್ದಾಳಲ್ಲ. ಛೇ, ಕೈ ಕುಯ್ಕೊಳ್ಳುವಂಥ ಪರಿಸ್ಥಿತಿ ಏನು ಬಂದಿತ್ತು ಇವಳಿಗೆ? ತವ್ರ ಮನೆ ಸಂಬಂಧ ಗಟ್ಟಿ ಆಗ್ಲಿ ಅಂತ ಆಸೆ ಪಟ್ಟು ಅವಳನ್ನ ಆ ಮನೆಗೆ ಸೇರಿಸಿದೆ. ಆದ್ರೆ ಇವಳು ನಡ್ಕೊಡ್ತಾ ಇರೋ ನೀತಿ ನೋಡಿದ್ರೆ ಆ ಮನೆ ಮುರಿಲಿ ಅಂತಾನೆ ನಾನು ಅವಳನ್ನ ಅಲ್ಲಿಗೆ ಸೇರಿಸಿರೋ ಹಾಗಿದೆ. ಗಂಡನ್ಗೋಸ್ಕರ ಕೈ ಕುಯ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ ಇವಳು. ಅದಕ್ಕೆ ಏನಾದ್ರೂ ನಿನ್ ಮಗಳ ಸಹವಾಸನೇ ಸಾಕು, ಅವಳನ್ನ ಕರ್ಕೊಂಡು ನಿನ್ ಮನೆಗೆ ಹೋಗು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ? ಹಲೋ ಚಿಕ್ಕಮ್ಮ, ನಾನು ಕನಕ ಮಾತಾಡ್ತಾ ಇದ್ದೀನಿ. ಕನಕ, ನೀನಾ? ಚಿಕ್ಕಮ್ಮ, ನಾನು ಮಾತಾಡಬೇಕು ಅಂತ ಬರೋ ಅಷ್ಟರಲ್ಲಿ ಫೋನ್ ಕಟ್ಟಾಗಿ ಹೋಗಿತ್ತು, ಅದಕ್ಕೆ ಮತ್ತೆ ಮಾಡಿದೆ. ಒಳ್ಳೇದಾಯ್ತು ಕನಕ, ನನಗೂ ನಿನ್ನ ಜೊತೆ ಮಾತಾಡಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಯಾಕೆ ಚಿಕ್ಕಮ್ಮ, ನಿಮ್ಮ ಧ್ವನಿ ಒಂಥರ ಆಗಿದೆ, ಹುಷಾರಿಲ್ವಾ? ಚಿಕ್ಕಮ್ಮ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಕನಕ, ಪ್ರಿಯಾ ಏನೋ ಕೈ ಕುಯ್ಕೊಂಡ್ಲಂತೆ, ಏನಾಯ್ತು? ಓ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಚಿಕ್ಕಮ್ಮ? ಪ್ರಿಯಾಂಗ ಅಂಥದ್ದೇನೂ ಆಗಿಲ್ಲ, ಹಣ್ಣು ಹೆಚ್ಚಬೇಕಾದ್ರೆ ಕೈ ಕುಯ್ಕೊಂಡಿದ್ದಾಳಷ್ಟೆ. ಅಷ್ಟೇನಾ? ಮತ್ತೆ ನಾನೇ ಕುಯ್ಕೊಂಡೆ ಅಂತ ಹೇಳಿದ್ಲಲ್ಲ ಅವಳು? ಅಯ್ಯೋ ಇಲ್ಲ ಚಿಕ್ಕಮ್ಮ, ಅವಳು ಯಾಕೆ ಕೈ ಕುಯ್ಕೋತಾಳೆ? ಏನೋ ಅಕಸ್ಮಾತಾಗಿ ಗಾಯ ಆಗಿದೆ ಅಷ್ಟೆ. ಇಷ್ಟಕ್ಕೂ ಈ ಸಣ್ಣ ವಿಷಯನ ನಿಮಗೆ ಹೇಳ್ದವ್ರು ಯಾರು? ಅದು ನನ್ನ ಮನೇಲಿ ಒಬ್ಳೇ ಇದ್ದೆ, ಬೇಜಾರಾಗ್ತಿತ್ತು, ಅದಕ್ಕೆ ಪ್ರಿಯನ್ಗೆ ಫೋನ್ ಮಾಡಿದೆ. ನೀಲ್ಕಂಠ ಅವರು ಫೋನ್ ಎತ್ಕೊಂಡ್ರು. ಅವರೇ ನನಗೆ ಹೇಳಿದ್ದು ಪ್ರಿಯಾ ಈ ಥರ ಕೈ ಕುಯ್ಕೊಂಡಿದ್ದಾಳೆ ಅಂತ. ಛೇ, ಅವ್ರು ಯಾಕೆ ಈ ವಿಷಯನ ನಿಮಗೆ ಹೇಳಕ್ಕೆ ಹೋದ್ರು? ತುಂಬ ಗಾಬರಿ ಆಯ್ತಮ್ಮ ಕನಕ. ಪ್ರಿಯನ್ ಕರೆಸಿ ಮಾತಾಡಿದೆ, ಅವಳು ನಾನೇ ಕುಯ್ಕೊಂಡೆ ಅಂತ ಹೇಳಿದ್ಲು. ಅದನ್ನು ಕೇಳಿ ನನಗಿನ್ನೂ ಗಾಬರಿ ಹೆಚ್ಚಾಗೋಯ್ತಮ್ಮ. ಚಿಕ್ಕಮ್ಮ, ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೋತೀರಾ? ಕನಕ, ಪ್ರಿಯಾ ಮಾತಾಡಿದ್ ಕೇಳಿದ್ರೆ ನನಗೇನೋ ಅವಳು ಹಣ್ಣು ಹೆಚ್ಚಕ್ಕೆ ಹೋಗಿ ಕೈ ಗಾಯ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ಲಿಲ್ಲ. ನಿಜ ಹೇಳು, ಅಲ್ಲಿ ಏನು ನಡೀತು? ಚಿಕ್ಕಮ್ಮ, ಅಂಥದ್ದೇನೂ ನಡೆದಿಲ್ಲ, ನಾನು ಸುಳ್ಳು ಹೇಳ್ತೀನ? ಇಲ್ಲಮ್ಮ ಕನಕ, ನೀನು ಸುಳ್ಳು ಹೇಳೋದಿಲ್ಲ ಅಂತ ನನಗೆ ಗೊತ್ತು. ಆದರೂ ಮನಸ್ಸಲ್ಲಿ ಏನೋ ತಳಮಳ. ಕನಕ, ಬೆಳಿಗ್ಗೆ ಅಲ್ಲಿ ಏನಾದರೂ ಘಟನೆ ನಡೀತಾ? ಕನಕ, ಯಾಕೆ ನೀನು ಏನೂ ಮಾತಾಡ್ತಿಲ್ಲ? ಏನು ನಡೀತು ಅಂತ ನನ್ನ ಹತ್ರ ಹೇಳಮ್ಮ. ಏನಿಲ್ಲ ಚಿಕ್ಕಮ್ಮ, ಅಂಥದ್ದೇನೂ ನಡೆದಿಲ್ಲ. ಪ್ರಿಯಾ ಈಗ ಮೊದಲಿನ ಹಾಗೆ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಎಲ್ಲ ಸುಳ್ಳು. ಅವಳು ಬರ್ತಾ ಬರ್ತಾ ಹೆಮ್ಮಾರಿ ಆಗ್ತಿದೆ ಅಂತ ಹೇಳು ಕನಕ. ಕನಕ, ಯಾರದು? ಅದೇನೋ ಹೇಳ್ತಿರೋ ಹಾಗಿದೆ. ಏನಿಲ್ಲ ಚಿಕ್ಕಮ್ಮ, ಪ್ರಿಯನ್ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ಅವಳಿಗೇನೂ ಆಗ್ತಾ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಕನಕ. ನನಗಂತೂ ಬರೀ ಪ್ರಿಯಂದೇ ಯೋಚನೆ ಆಗ್ಬಿಟ್ಟಿತ್ತು. ಮೋಹನ್ ಬೇರೆ ಮನೇಲಿಲ್ಲ, ಒಂಟಿತನ ಕಾಡುತ್ತೆ. ಮಾತಾಡಬೇಕು ಅಂದರೆ ಇಲ್ಲಿ ಇನ್ನೊಂದು ಜೀವ ಇಲ್ಲ,
ಬರೀ ಗೋಡೆಗಳ ಜೊತೆ ಕಂಬಗಳ ಜೊತೆ ಮಾತಾಡಬೇಕು. ಇನ್ನೊಬ್ಳು ಮಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸ್ತಾ ಇದೆ. ನಿಮ್ಮ ಮಗಳೇ ನಿಮಗೆ ಸಿಕ್ಕಿದಾಳಲ್ಲ, ಇನ್ನೂ ಯಾಕೆ ಯೋಚನೆ? ಕನಕ, ಏನು ಹೇಳ್ತಿದ್ಯಾ? ಯಾಕೆ ಚಿಕ್ಕಮ್ಮ, ನಾನು ನಿಮ್ಮ ಮಗಳ ಥರ ತಾನೆ. ಹೌದು ಕನಕ, ನೀನು ನನ್ನ ಮಗಳೇ. ನಾನು ಫೋನ್ ಮಾಡಿದ್ರೆ ನಿನಗೇನು ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲ ಚಿಕ್ಕಮ್ಮ, ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ, ನನಗೆ ಯಾವ ತೊಂದರೆನೂ ಇಲ್ಲ. ಕನಕ, ಪ್ರಿಯನ್ನ ಹುಷಾರಾಗಿ ನೋಡ್ಕೊಮ್ಮ. ಫೋನ್ ಇಡ್ಲಾ? ಸರಿ ಚಿಕ್ಕಮ್ಮ, ಗುಡ್ ನೈಟ್. ಯಾಕೆ ಹೀಗೆ ಮಾಡ್ಕೊಂಡೆ ಪ್ರಿಯಾ? ಶ್ರೀ, ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗಲ್ವಾ? ಪ್ರಿಯಾ, ನಿನ್ನ ಕಣ್ಣಿನ ತುಂಬ ನನ್ನ ಬಿಂಬನೇ ಕಾಣುತ್ತೆ. ಅದ್ರ ಆಳದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ಕೊಂಡೆ? ಬಿಕಾಸ್ ಐ ಲವ್ ಯು ಶ್ರೀ. ಶ್ರೀ, ಎಲ್ಲರೂ ಪ್ರೀತಿಗಾಗಿ ಬೆಟ್ಟದಿಂದ ಹಾರ್ತೀನಿ, ವೆಹಿಕಲಿಂದ ನೆಗಿತೀನಿ ಅಂತ ಹೇಳ್ತಾರೆ. ಆದರೆ ನಾನು ಹಾಗಲ್ಲ. ಆಡಿ ತನ್ನೇ ಮಾಡೋದು, ಮಾಡಿ ತನ್ನೇ ಆಡೋದು. ಶ್ರೀ, ನಿಮ್ಮ ಪ್ರೀತಿಗೋಸ್ಕರ ಬರೀ ಕೈಯಲ್ಲ, ಕುತ್ತಿಗೆನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಎಂತ ಮಾತು ಅಂತ ಆಡ್ತೀಯ? ಹಾಗೆಲ್ಲ ಮಾತಾಡ್ಬೇಡ. ಶ್ರೀಕಾಂತ್, ಇಫ್ ಯು ಲವ್ ಸಮ್ವನ್ ದೆನ್ ಶೋ ಇಟ್ ಅಂತಾರೆ. ಇಲ್ಲ ಅಂದ್ರೆ ನಮ್ಮ ಪ್ರೀತಿ ಆಳ ಗೊತ್ತಾಗೋದಾದ್ರೂ ಹೇಗೆ ಹೇಳಿ? AC, ಟಿವಿ ಎಲ್ಲ ಎಕ್ವಿಪ್ ಆಗಿರೋ ಮಾಸ್ಟರ್ ಬೆಡ್ರೂಮ್ ಬೇಕು ನನಗೆ. ಜೊತೆಗೆ ವಾಸ್ತುನು ಸರಿ ಇಲ್ಲ. ನೀನ್ ಕೇಳೋ ತರ ರೂಮ್ ಇಲ್ಲಿರೋದು ಒಂದೇ, ಅದರಲ್ಲಿ ಅಣ್ಣ ಅತ್ತಿಗೆ ಇದ್ದಾರೆ. ಅದನ್ನೇ ಬಿಟ್ಕೊಡಿ ಅಂತ ಕೇಳಿ ಈ ಮನೆ ಮರ್ಯಾದೆ ಎಂತದಂತ ನನಗೆ ಗೊತ್ತಿಲ್ವಾ? ಒಬ್ರು ಜೈಲಿಗೆ ಹೋಗಿ ಬಂದು ಮರ್ಯಾದೆ ಕಾಪಾಡಿದ್ರೆ ಇನ್ನೊಬ್ರು ಕಟ್ಕೊಂಡು ಹೆಂಡ್ತಿನ ಅರ್ಧ ದಾರಿಲೇ ಬಿಟ್ಟು ಬಂದು ಮರ್ಯಾದೆ ಕಾಪಾಡಿದ್ರು. ನೋಡಿ ಶ್ರೀಕಾಂತ್, ಈ ದರಿದ್ರ ಉಪ್ಪಿಟ್ಟನ್ನ ನಾನ್ ತಿನ್ಬೇಕಂತೆ. ಶ್ರೀಕಾಂತ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಪ್ರಿಯಾ. ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಶ್ರೀಕಾಂತ್, ನಾನು ಯಾಕಿಷ್ಟು ಕೆಟ್ಟಾಗಿ ನಡ್ಕೋತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನಂಗೆ ಗೊತ್ತು ನನ್ನ ನಡವಳಿಕೆಯಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ. ಆದರೆ ಏನು ಮಾಡಲಿ, ನಾನು ಇಷ್ಟೇ ಕಂಟ್ರೋಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ನಾನು ಸೋತ್ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ನಗುಮುಖದ ಹಿಂದೆ ಒಂದು ಗೌರವದ ಅಗ್ನಿ ಪರ್ವತ ಇದೆ. ಅದು ಅವಾಗವಾಗ ಸ್ಫೋಟಿಸ್ತಾನೆ ಇರುತ್ತೆ, ಹೊಗೆ ಲಾವರಸನ ಕಕ್ತಾನೆ ಇರುತ್ತೆ. ಆದ್ರೆ ಅದನ್ನ ನಾನು ಹೇಳ್ಕೊಡೋ ಪರಿಸ್ಥಿತಿಲಿಲ್ಲ. ಅದನ್ನೇನಾದ್ರೂ ನಾನು ಈಚೆ ಹಾಕ್ಲಿಲ್ಲ ಅಂದ್ರೆ ಫಸ್ಟ್ ಆಗ್ಬಿಡ್ತೀನಿ. ನಾನು ಬದುಕಬೇಕು ಅಂದ್ರೆ ನೀವು ಜ್ವಾಲಾಮುಖಿನ ಸಹಿಸ್ಕೋಬೇಕು. ಸಹಿಸ್ಕೋತೀರಲ್ವಾ ಶ್ರೀಕಾಂತ್? ಸಹಿಸ್ಕೋತೀರಲ್ವಾ? ಪ್ರಿಯಾ, ಕಂಟ್ರೋಲ್ ಯುವರ್ ಸೆಲ್ಫ್. ನಾನು ನಿನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಶ್ರೀಕಾಂತ್, ನನಗೆ ಮಾರಲ್ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಶ್ಯೂರ್ ಪ್ರಿಯಾ, ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಏ ಚಿತ್ರ, ಏನು ಯೋಚನೆ ಮಾಡ್ತಾ ಇದೀಯಾ? ಅಕ್ಕ ಹೇಳಿ ಹೋದಾಗೆ ಈ ಮನೆಯಲ್ಲಿ ಯಾರನ್ನ ಮೂಲೆ ಗುಂಪು ಮಾಡಬೇಕು ಅಂತ ಯೋಚನೆ ಮಾಡ್ತಿದೀಯಾ? ರೀ, ಯಾರನ್ನೋ ಮೂಲೆ ಗುಂಪು ಮಾಡೋದಿರ್ಲಿ, ಈ ಮನೇಲಿ ನಾವೇ ಕೆಲಸದವ್ರಿಗಿಂತ ಕಡೆ ಆಗಿದ್ದೀವಿ. ಮೊದ್ಲು ಅದನ್ನ ಯೋಚನೆ ಮಾಡಿ. ಚಿತ್ರ, ಏನ್ ಹೇಳ್ತಾ ಇದೀಯ ನೀನು? ಮತ್ತಿನ್ನೇನ್ರಿ? ಅಮ್ಮ ಹೋಗಿ ಇಷ್ಟು ದಿವಸ ಆಯ್ತು. ಅಮ್ಮ ಹೋದ್ಮೇಲೆ ಯಾರಾದ್ರೂ ನಮ್ಮನ್ ಕ್ಯಾರೆ ಅಂತಿದಾರಾ? ಊಟಕ್ಕೆ ಕರಿತಿದಾರ ಅಥವಾ ಬಂದ್ ಮಾತಾಡ್ಸಿದಾರ? ಎಲ್ಲ ಅವ್ರವ್ರ ಪಾಡಕ್ ತಿನ್ಕೊಂಡು ಹೋಗ್ತಾ ಇದಾರೆ ವಿನಃ ನಮ್ ಕಾಳಜಿ ಯಾರಿಗೂ ಇಲ್ಲ ಇಲ್ಲಿ. ಹೌದಲ್ಲ, ನಾನು ಇದನ್ನ ಯೋಚನೆ ಮಾಡಿಲ್ಲ ಕಣೆ. ರೀ, ಅಮ್ಮ ಇದ್ರೇನೆ ನಮ್ಗಿಲ್ ಬೆಲೆ. ಇಲ್ಲ ಅಂದ್ರೆ ನಾವಿಲ್ ಕಾಲ್ ಕಸಕ್ಕಿಂತ ಕಡೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಹೌದು ಕಣೆ, ಅಕ್ಕ ಒಂದ್ ವಾರ ಇಲ್ಲ ಅಂದ್ರೆ ನಾವಿಲ್ಲಿ ಕೇರ್ ಹಾಕ್ಬಿಡ್ಬಾತು. ಅಕ್ಕ ಇಲ್ವೇ ಇಲ್ಲ ಅಂದ್ರೆ ನಮ್ಮನ್ ಮನೆ ಬಿಟ್ಟು ಓಡ್ಸೋಕು ಏಸೋರಲ್ಲ ಇವರು. ಹೌದು ರೀ, ಒಬ್ಳು ಸೊಸೆ ಇದ್ಲು, ಹೇಗೋ ನಮ್ ಬೇಳೆ ಬೇಯಿಸ್ಕೊತಾ ಇದ್ವಿ. ಇವಾಗ ಇಬ್ರಿದ್ದಾರೆ. ಅವ್ರಿಬ್ರು ದ್ವೇಷದ ಬೆಂಕಿಲಿ ನಮ್ ರೆಕ್ಕೆ ಪುಕ್ಕ ಸುಟ್ಟು ಹೋಗ್ತಾ ಇದೆ. ನಿಜ ಕಣೆ, ಅಕ್ಕ ಹೇಳ್ದಾಗೆ ನಾವ್ ಇದಕ್ಕೊಂದು ದಾರಿ ಕಂಡಿಡಿಬೇಕು. ಅಮ್ಮನ್ ಕೈಲಿದ ಅಧಿಕಾರ ನಿರಾಯಾಸವಾಗಿ ಕನ್ಕನ್ ಕೈಗೋಯ್ತು. ಕನ್ಕನ್ ಕೈಲಿ ಅಧಿಕಾರ ಇದ್ರೆ ನಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅವಿನ ಆಫೀಸ್ನಲ್ಲಿ ಕೂಡ್ಸಿದ್ವಿ. ಆದ್ರೆ ಅವನ್ ಮಾಡಿದ್ದೇನು? ಕನ್ಕನ್ ಮುಂದೆ ಹ್ಯಾಂಡ್ಸಪ್ ಅಂದ್ಕೊಂಡು ಶರಣಾಗಿ ನಿಂತ್ಕೊಂಡ್ಬಿಟ್ಟ. ಈಗ ಆ ಕನ್ಕನ್ ಪೊಗರಿಳಿಸೋದಕ್ಕೆ ಪ್ರಿಯಾ ಬಂದಿದ್ದಾಳಲ್ಲ, ಅದರಿಂದ ನಮ್ಗೇನ್ ಪ್ರಯೋಜನ? ಕಬ್ಬಿಣದ ಅಂಗಡಿಲಿ ನೊಣಕ್ಕೇನ್ ಕೆಲಸ ಅನ್ನೋ ಹಾಗಿದೆ ನಮ್ ಸ್ಥಿತಿ. ಹಾಗೆ ನೋಡಿದ್ರೆ ಕನ್ಕಾನೇ ಪರವಾಗಿಲ್ಲ, ಇಷ್ಟ ಇರ್ಲಿ ಬಿಡ್ಲಿ ನಾವು ಹೇಳಿದ್ನ ಕೇಳ್ಕೊಂಡಿರ್ತಾಳೆ. ಆದ್ರೆ ಪ್ರಿಯಾ ಹಾಗಲ್ಲ ರೀ. ಅವಳ ಹತ್ರ ಇರೋದು ಒಂದೇ ಚಾಟಿ. ನಾಳೆ ದಿವಸ ಅದ್ ನಮಗೂ ಬೀಸೋದಿಲ್ಲ ಅಂತ ಏನ್ ಗ್ಯಾರಂಟಿ? ಹೌದಲ್ಲ, ಮುಂದೆ ನಮ್ ಗತಿ ಏನೇ? ಅದನ್ನೇ ನಾನು ಯೋಚನೆ ಮಾಡ್ತಿರೋದು. ಈಗೇನೋ ನಡೆಯುತ್ತೆ, ನಾವು ನಮ್ಗೆ ಅಂತ ಏನು ಮಾಡ್ಕೊಳ್ದೆ ಹೋದ್ರೆ 2 ಹೊತ್ತು ಊಟಕ್ಕೂ ಗತಿ ಇರಲ್ಲ. ರೈಲ್ವೆ ಸ್ಟೇಷನ್ ನಲ್ಲಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಬೇಕಾಗತ್ತೆ. ಯಾರು ಉದ್ಧಾರ ಆದ್ರೇನೋ ಹಾಳಾದ್ರೇನೋ, ನಾವು ಉದ್ಧಾರ ಆಗೋದು ಹೇಗೆ ಅಂತ ಯೋಚನೆ ಮಾಡಿ. ಅಲ್ಲ ರೀ, ನಾನು ಫೋನಲ್ಲಿ ಚಿಕ್ಕಮ್ಮಂಗೆ ಏನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಸುಮ್ಮನೆ ಕಿರ್ಚಾಡ್ತಿದ್ರಲ್ಲ, ಅವ್ರಿಗೆ ಕೇಳಿಸ್ತೋ ಏನೋ. ಏನು ಮಾಡೋದು ಕನಕ? ಅವಳು ಹೆಸರು ಹತ್ರ ನಾನು ತಾಳ್ಮೆ ಕಳ್ಕೊಂಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಅವಳಿಗೆ ಮನೆಗೆ ಬರೋದೇ ನನಗೆ ಇಷ್ಟ ಇರಲಿಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನೀವೆಲ್ಲ ಸೇರ್ಕೊಂಡು ಅವಳನ್ನ ಈ ಮನೆ ತುಂಬಿಸ್ಕೊಂಡಿದ್ದೀರ. ಆದರೆ ಅವಳು ಈಗ ತನ್ನ ರಾಕ್ಷಸಿ ರೂಪನ ಮೆರಿತಿದ್ದಾಳೆ. ಹಾಗಂತ ನಾವು ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ ಚಿಕ್ಕಮ್ಮನ ಮನಸ್ಸಿಗೆ ಆಘಾತ ಆಗಲ್ವಾ? ಅವರಿಲ್ಲಿದ್ದಾಗಲೇ ಪ್ರಿಯನ್ ವರ್ತನೆ ನೋಡಿ ಗಾಬರಿ ಆಗಿದ್ರು. ಅವಳದೇನು ಅನಾಹುತ ಮಾಡ್ತಾಳು ಅಂತ ಕಣ್ಣೀರು ಹಾಕೊಂಡ್ರು. ಅವಳನ್ನ ಬಿಡ್ಲಾರ್ದೆ ಬಿಟ್ಟು ಹೋಗಿದ್ದಾರೆ. ಚಿಕ್ಕಪ್ಪನೂ ಊರಲ್ಲಿ ಇಲ್ವಂತೆ. ಇಂಥ ಸಮಯದಲ್ಲಿ ಅವ್ರ ಮನ್ಸನ್ನ ನಾವು ನೋಯ್ಸಕ್ಕಾಗತ್ತಾ? ಕನಕ, ಇನ್ನು ಎಷ್ಟು ದಿವಸ ಅಂತ ನಿಮ್ಮ ಚಿಕ್ಕಮ್ಮಂಗೆ ಸುಳ್ಳು ಹೇಳ್ಕೊಂಡ್ ಬರ್ತೀಯಾ? ಅವಳು ಕಾಟನ ಸಹಿಸಕ್ಕಾಗ್ತಾ ಇಲ್ಲ. ಇಲ್ಲ ರೀ, ಪ್ರಿಯಾ ಖಂಡಿತ ಸುಧಾರಿಸ್ತಾಳೆ, ಆ ನಂಬಿಕೆ ನನಗಿದೆ. ಕನಕ, ನಿನಗೆ ಕಾಣ್ತಿರೋದು ಬರೀ ಅವಳ ನಗುಮುಖ ಮಾತ್ರ. ಆದರೆ ನನಗೆ ಕಾಣ್ತಿರೋದು ಬರೀ ಮುಖವಾಡ. ಆ ಮುಖವಾಡದಿಂದ ಒಬ್ಬಳು ದೊಡ್ಡ ರಾಕ್ಷಸಿ ಇದ್ದಾಳೆ. ಇಲ್ಲ ರೀ, ಕೆಲವು ಸರಿ ನಮ್ಮಿಂದಾನು ತಪ್ಪಾಗತ್ತೆ. ಪ್ರಿಯಾ ಈ ಮನೆಗೆ ಹೊಸದಾಗಿ ಬರ್ತಾಳೆ, ಅವಳಿಗೊಂದು ಹೊಸತನನ ಕಲ್ಪಿಸ್ಕೊಡ್ಬೇಕು ಅಂತ ನನಗೂ ಹೊಳಿಲಿಲ್ಲ. ಅಂಥದ್ದೊಂದು ನಿರೀಕ್ಷೆ ಯಾರಿಗಾದ್ರೂ ಇರತ್ತೆ ಅಲ್ವಾ? ಕನಕ, ಕನಕ, ನೀನು ಯಾವಾಗಲೂ ಅವಳ ಪರ ವಹಿಸ್ಕೊಂಡೇ ಮಾತಾಡ್ತೀಯ. ಅವಳಿಗೇನು ಕಮ್ಮಿ ಆಗಿರೋದಿಲ್ಲಿ? ಹಾಗಲ್ಲ ರೀ, ಅವಳು ಈ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ಲು ಅಂತ ನಾವೆಲ್ಲ ತುಂಬಾ ಹಗುರವಾಗಿ ವರ್ತಿಸ್ಬಿಟ್ವಿ. ಅವಳು ಈ ಮನೆಗೆ ಹಳಪಲಾಗಿ ಉಳಿದ್ಬಿಟ್ಟಿದ್ದಾಳೆ ಅಂದ್ಕೊಂಡಿದ್ವಿ. ಒಂದು ಹೊಸ ವಾತಾವರಣ ಕಲ್ಪಿಸ್ಕೊಡೋ ಪ್ರಯತ್ನನೇ ಮಾಡಲಿಲ್ಲ. ಅವಳು ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದವಳು. ಸಹಜವಾಗಿ ಅವಳಿಗೆ ಆಸೆ ಕನ್ಸ್ಗಳಿರತ್ತಲ್ವಾ? ಕನಕ, ಇದು ಬರೀ ನೀನು ಅನ್ಕೊಂಡಿರೋದಷ್ಟೇ. ಅವಳ ಆಸೆ ಕನ್ಸುಗಳನ್ನ ನಾವು ಈಡೇರಿಸಲಿಲ್ಲ ಅಂತ ನೀನೇ ಸ್ವಲ್ಪ ಯೋಚನೆ ಮಾಡು. ಇಲ್ಲಿವರೆಗೂ ಅವಳು ಏನೇನು ಅನ್ಕೊಂಡಿದ್ಲೋ ಅದನ್ನೆಲ್ಲ ಹಠದಿಂದ ನಾದ್ರೂ ಸಾಧಿಸಿದಾಳೆ.